ನಿಮ್ಮ ಆರೋಪ ಸರಿ ಟೋಲ್ ಅಲ್ಲಿ ಯಾವ ರೀತಿ ಅವೈಜ್ಞಾನಿಕ ಆಗಿದೆ ನಿಮ್ಮ ವರ್ಷ ಸರ್ ನಮ್ಮ ನಾವು ಟೋಲ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ಇವ್ರು ಏನ್ ಅಗ್ರಿಮೆಂಟ್ ಗೌರ್ಮೆಂಟ್ ಕಾನೂನಲ್ಲಿ ಏನ್ ಅಗ್ರಿಮೆಂಟ್ ಮೆನ್ಷನ್ ಮಾಡಿ ಅವತ್ತಿನ ಕಾಲದಲ್ಲಿ 23 ವರ್ಷದ ಮುಂಚೆ ಕೊಟ್ಟಿದಾರೋ ಆ ಕಾನೂನ ಪಾಲನೆ ಮಾಡಿದ್ದಾರೆ ಎಲ್ಲಾರ. ಇವರು ಎಲ್ಲಿ ಪಾಲನೆ ಮಾಡಿದ್ದಾರೆ? ಪಾಲನೆ ಮಾಡಿಲ್ಲ ಇವರು. ಯಾವುದು ಸಿಟಿ ಮಾಡ್ಬೇಕು ಅಂತ ಹೇಳಿದಾರೆ, ಯಾವ್ದು ಎಲ್ಲ ಒಂದು ಇಂಡಸ್ಟ್ರಿಯಲ್ ಸಿಟಿ ಮಾಡ್ಬೇಕು ಅಂತ ಇದೆ, ಮತ್ತೆ ಒಂದು 111 ಕಿಲೋಮೀಟರ್ ಅಲ್ಲಿ ಸುಮಾರು ಪೆರಿಪೆಲ್ ರಿಂಗ್ ರೋಡ್ ಮಾಡ್ಬೇಕು ಅಂತ ಇದೆ. ಯಾವ್ದನ್ನ ಮಾಡಿದ್ದಾರೆ ತೋರಿಸಿ. ಯಾವ್ದೊಂದನ್ನು ಮಾಡಿಲ್ಲ. ಯಾವ ಕಲೆಕ್ಷನ್ ಆಗುತ್ತೆ ಅದನ್ನ ಮಾತ್ರ ಮಾಡ್ಕೊಂಡು ಬಾಯಿ ಬಂದು ಟೋಲ್ನ ರೈಟ್ ಜಾಸ್ತಿ ಮಾಡ್ಕೊಂಡು ಪ್ರತಿ 6 ತಿಂಗಳಿಗೆ ವರ್ಷಕ್ಕೆ ದುಡ್ಡು ಮಾಡ್ಕೊತಾವ್ರೆ. ಇವಾಗ ಕೋರ್ಟ್ ಆರ್ಡರ್ ಮಾಡಿದೆ. ಏನಂತ ಆರ್ಡರ್ ಮಾಡಿದೆ? ಸ್ಟಾಪ್ ಮಾಡಿ ಅಂತ. ನಿಮ್ಗೆ ಎಲ್ಲಾರ ಕೋರ್ಟ್ ಅಲ್ಲಿ ಆರ್ಡರ್ ಅಲ್ಲಿ ನೀವು ಸುಂಕ ಕಲೆಕ್ಷನ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಹೇಳಿ ಕಟ್ಟೋಯ್ತೀವಿ. ನಮ್ದೇನು ಅಭ್ಯಂತರ ಇಲ್ಲ. ನಾವು ಇಷ್ಟು ವರ್ಷನೇ ಕಟ್ಟಿದೀವಿ. 23 ವರ್ಷ. ನಾನು ಸತತವಾಗಿ 23 ವರ್ಷ ದಿನಕ್ಕೆ 3 ಟೈಮ್ ಓಡಾಡಿದ್ದೀನಪ್ಪ. ಇವಾಗ ನಮ್ಮ ದೇಶದಲ್ಲಿ ಏನಾಗಿದೆ ಗೊತ್ತಾ? ನಿಮ್ಮ ಮುಂದಿನ ಹೋರಾಟ ಹೆಂಗೆ ಸರ್? ಮುಂದಿನ ಹೋರಾಟ ಕಟ್ಟಬಾರ್ದು. ಇವ್ರು ಮಾಡ್ಲಿ, ಕೋರ್ಟ್ ಇಂದ ಆರ್ಡರ್ ತಗೊಂಬರ್ಲಿ, ಕಟ್ಟಬೇಕು ಅಂತ ಕಟ್ಕೊಂಡು ಹೋಗೋಣ ಸರ್. ಕಟ್ಟಲ್ಲ. ಯಾಕೆ ಕಟ್ಟ? ನಾನು ನೆನ್ನೆನೂ ಕಟ್ಟಿಲ್ಲ, ಇವತ್ತು ಕಟ್ಟಲ್ಲ. ಹಿಂಗೆ ಹೋಗ್ತೀನಿ. ನಾನು ಬೆಳಿಗ್ಗೆ ನನ್ನ ಗಾಡಿ ಅಲ್ಲೇ ನಿಂತಿದೆ. ನಾನು ಜಸ್ಟ್ ಬೆಳಿಗ್ಗೆ ಹಿಂಗೆ ಹೋಗಿದ್ದೀನಿ, ಮತ್ತೆ ಸಂಜೆ ಹೋಗ್ತೀನಿ, ಕಟ್ಟಲ್ಲ. ಅಲ್ಲೇ ನಿಲ್ಸ್ಬಿಟ್ಟು ಹೋಗ್ತೀನಿ. ತಾಂಡೋಗಿ ಬೇಕಾದ್ರೆ ಸ್ಟೇಷನ್ ಹತ್ರ ಹಾಕೊಳ್ಳಿ. ನಮ್ಮ ಮನೇಲಿ ನನ್ನ ಮಕ್ಳಿಬ್ರು ಲಾಯರು. ನಾನು ಓದಿಲ್ಲ ಸರ್. ನನ್ನ ಮಕ್ಳಿಬ್ರು ಓದಿಸಿದ್ದೀನಿ. ಇಂಥ ಕೆಟ್ಟದ್ರ ನಾನು ಅನುಭವಿಸ್ಬಿಟ್ಟಿದ್ದೀನಿ ಜೀವನದಲ್ಲಿ. ಅದಕ್ಕೋಸ್ಕರನೇ ಓದಿಸಿದ್ದೀನಿ. ಅವ್ರು ಹೋಗಿ ಬೇಕಾದ್ರೆ ಕೋರ್ಟಿಗೆ ಹೋಗಿ ತಾಮ್ರ ಪರವಾಗಿಲ್ಲ, ಅಲ್ಲೇ ನಿಲ್ಸೋಯ್ತೀನಿ. ರಮೇಶ್ ಗೌಡ ಅಂತ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿತ್ತಲ್ಲ ಅದು ಯಾವುದನ್ನು ಫಾಲೋ ಮಾಡಿಲ್ಲ ಸರ್. ಯಾಕೆಂದ್ರೆ ಎರಡೆರಡು ಇದನ್ನ ಮಾಡ್ಕೊಂಡು ಅಲೈನ್ಮೆಂಟ್ಗಳು ಮಾಡ್ಕೊಂಡು ಸರ್ಕಾರದಲ್ಲಿ ಯಾರು ಬರ್ತಾರೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಬರೀ ಆಟ ಆಡ್ತಾ ಇದಾರೆ ಹೊರತು 30 ವರ್ಷದ ಅಗ್ರಿಮೆಂಟ್ ಮೇಲೆ ಬಂದದ್ದು ಆಯ್ತಾ. ಬಿಲ್ಡ್ ಮಾಡಬೇಕು, ಆಪರೇಟ್ ಮಾಡಬೇಕು, ನಂತರದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಬಂದಿದ್ದು. ಇವತ್ತು ಈ ಮಟ್ಟಕ್ಕೆ ನಡೀತಾ ಇದೆ ಅಂತ ಅಂದ್ರೆ ಆಗಾಗ ಅಸಹನೆಗಳು ನಡೀತವೆ. ಅಷ್ಟು ಬಿಟ್ರೆ ಸರಿಯಾಗಿ ಕೋರ್ಟ್ ಏನು ಆದೇಶ ಕೊಟ್ಟದೆ ಅದನ್ನ ಜಾರಿ ಮಾಡೋಕೆ ಹೇಳಿ. ಕಾರಣ ಏನಂತಂದ್ರೆ ಇವತ್ತು 2000 ಕುಟುಂಬಗಳು ಹಾಳಾಗೋಗವೆ ಇಲ್ಲಿ ಇದು ಕೊಟ್ಟು, ಭೂಮಿ ಕೊಟ್ಟು. ಅವ್ರು ಯಾರು ಕೂಡ ಈಗ ಇವತ್ತಿನ ದಿನ ಒಂದು 60-40 ಸೈಟ್ ಕೊಡಬೇಕು, ಒಂದು ಎಕರೆಗೆ ಅಂತ ಇತ್ತಲ್ಲ, ಅದನ್ನು ಯಾವ್ದು ಕೊಟ್ಟಿಲ್ಲ. ಟೋಲ್ ವಿಚಾರವಾಗಿ ನಿಮ್ಮಿರುವಂತ ಆರೋಪ ಏನು? ಯಾರ್ದು? ಟೋಲ್ ವಿಚಾರವಾಗಿ ನಿಮ್ಗಿರೋ ಆರೋಪ ಏನು? ನಮ್ಗೆ ಇರೋದು ಇಷ್ಟನೇ. ಈಗ ಅವೈಜ್ಞಾನಿಕವಾದಂತ ಟೋಲು ಈಗ ಯಾವುದೇ ನ್ಯಾಷನಲ್ ಹೈವೇನಲ್ಲಿ ಆಗ್ಬೋದು, ಇನ್ನೊಂದ್ರಲ್ಲಿ ಆಗ್ಬೋದು, ಅದಕ್ಕೊಂದು ಕೆಲಸ ಮುಗಿದ ಮೇಲೆ ಟೋಲ್ ಹಾಕ್ತಾರಲ್ವಾ. ಈಗ ಇದು ಫಸ್ಟ್ ಸ್ಟೇಜ್, ಇದು 41 ಕಿಲೋಮೀಟರ್ ಅಷ್ಟೇ ಇರೋದು. ಆಮೇಲೆ 111 ಕಿಲೋಮೀಟರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು. ಅದು ಮಾಡೋದಿಲ್ಲ ಅಂದಮೇಲೆ 20,000 ಚಿಲ್ಲರೆ ತಗೊಂಡವ್ರಲ್ಲ ಅದನ್ನ ನೋಟಿಫೈ ಮಾಡಿದ್ರಲ್ಲ, ಡಿನೋಟಿಫೈ ಮಾಡಲಿ. ಬರೀ 41 ಕಿಲೋಮೀಟರ್ ಹಾಕೊಂಬಿಟ್ಟು ಕೇವಲ 41 ಕಿಲೋಮೀಟರ್ ಅರ್ಧ ಕೆಲಸ ಆಗೋದೆ. ಇವಾಗ ಟೋಲ್ ಸಂಗ್ರಹಿಸ್ಬೋದಾ ಹೇಳಿ? ಈಗ ಒಂದು ಟೋಟಲಿ ಎಲ್ಲ ಆಗಿ ಆಗ ಸಂಗ್ರಹಿಸಿದ್ರೆ ಅದಕ್ಕೊಂದು ಅರ್ಥ ಇದೆ. ಈ ಟೋಲ್ನೇ ಅವೈಜ್ಞಾನಿಕ ಸರ್. ಲಿಂಗೇಗೌಡ ಅಂತೇಳಿ. ಇಷ್ಟು ಇಲ್ಲಿರುವಂತಹ ಸ್ಥಳೀಯರು ಹಾಗೂ ಕಾರ್ ಚಾಲಕರ ಮತ್ತು ಯಾವುದೇ ಕಾರಣ ಕೂಡ ಟೋಲ್ ಕಟ್ಟಲ್ಲ ಅಂತ ಪಟ್ಟು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.